ಈಗ ಟೈಮ್ ಬಂದಿ ನೋಡಿ 1:45 ಹತ್ತತ್ರ ಮಿಡ್ ನೈಟ್. ಯಾರು ಇಲ್ಲ ರೋಡಲ್ಲಿ. ಸೊ ನಾನು ಏನೋ ಒಂದು ಕೆಲಸ ಇತ್ತು ಅಂತ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ಮನೆಗೆ ಹೋಗ್ಬೇಕಾದ್ರೆ ಇಲ್ಲೇ ಇಲ್ಲಿ ಜೆ ಪಿ ನಗರ್ ಮೆಟ್ರೋ ಸ್ಟೇಷನ್ ಹತ್ರ ಒಬ್ರು ಡ್ರಾಪ್ ಲಿಫ್ಟ್ ಕೇಳಿದ್ರು. ಇಷ್ಟೊತ್ತಲ್ಲಿ ಯಾರಪ್ಪ ಲಿಫ್ಟ್ ಕೇಳ್ತಾ ಇದಾರೆ ಅಂತ ನಾನು ಅದ್ರ ಭಯದಲ್ಲಿ ಯಾಕೆ ಬೇಡ ಅಂತ ಸುಮ್ಮನೆ ಇದ್ದೆ. ಅದಾದ್ಮೇಲೆ ಹೋಗ್ಲಿ ಅಂದ್ಬಿಟ್ಟು ಗಾಡಿ ನಿಲ್ಲಿಸಿ ಲಿಫ್ಟ್ ಕೊಡೋಣ ಅಂತ ಹತ್ತಿಸ್ಕೊಂಡೆ. ಅವ್ರಂದ್ರು ಅಂಜನಾಪುರ ಕಡೆ ಹೋಗ್ಬೇಕಪ್ಪ ಅಂತ. ನಾನಂದೆ ಅಂಜನಾಪುರ ಕಡೆ ಅಲ್ಲ, ನಾನು ವಾಜರಳ್ಳಿ ಕಡೆ ಹೋಗ್ತೀನಿ. ಕೋಡುಕುಂಟೆ ಕ್ರಾಸ್ ಗಂಟ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ದೆ. ಅವರು ಸರಿ ಹೌದಾ, ಸರಿ ಆಯ್ತಪ್ಪ ಕೋಡುಕುಂಟೆ ಗಂಟನೆ ಬಿಡು ಅಂತ ಅಂದ್ರು. ಹಂಗೆ ಲಿಫ್ಟ್ ಕೊಡ್ಬೇಕಾದ್ರೆ ನೆಕ್ಸ್ಟ್ ವಾಪಸ್ ಮನೆಗೆ ಅಂದ್ರೆ ಅವನ ಲಿಫ್ಟ್ ತಗೊಂಡು ಕುಂಡಿಸ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಾದ್ಮೇಲೆ ಅರ್ಧ ದೂರಕ್ಕೆ ಬಂದ್ಮೇಲೆ ನಾನೇ ಸ್ಟಾರ್ಟ್ ಮಾಡಿದೆ. ಏನ್ ಸರ್ ಇಷ್ಟೊತ್ತಲ್ಲಿ ಅಂತ ಅಂತು. ಅವ್ರು ಕೇಳಿದ್ರು ಏನಪ್ಪ ಇಷ್ಟೊತ್ತಲ್ಲಿ ಅಂದ್ರೆ, ಇಲ್ಲ ಫ್ರೆಂಡ್ ಮನೆಗೆ ಹೋಗಿದ್ದೆ, ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಅಂದೆ. ಅದಾದ್ಮೇಲೆ ನಾನು ಅವ್ರನ್ನ ಕೇಳಿದೆ, ನೀವೇನ್ ಸರ್ ಇಷ್ಟೊತ್ತಲ್ಲಿ? ಇಲ್ಲಪ್ಪ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದೇನೆ. ಯಾಕೆ ಸರ್ ಗಾಡಿಲಿ ಇಲ್ಲ, ಎಲ್ಲಾರ ಗಾಡಿಲಿ ಹೋಗ್ಬೇಕಲ್ವಾ, ಗಾಡಿ ಇಲ್ವಾ ಅದಕ್ಕೆ? ಇಲ್ಲಪ್ಪ ಗಾಡಿ ಎಲ್ಲ ಏನಿಲ್ಲ, ದಿನ ಬಸ್ಸಲ್ಲಿ ಹೋಗ್ತಾ ಇದೆ, ನೈಟ್ ಬರ್ಬೇಕಾದ್ರೆ ಮಾತ್ರ ಯಾವಾಗೂ ನಡ್ಕೊಂಡು ಬರ್ತೀನಿ. ಯಾಕೆ ಸರ್ ಕ್ಯಾಬು, ಓಲೋ, ಊಬರ್ ಏನೇನೋ ಇದೆ ಅಲ್ವಾ, ನಡ್ಕೊಂಡು ಹೋಗ್ಬೋದಲ್ಲ, ಅದ್ರಲ್ಲಿ ಹೋಗ್ಬೋದಲ್ವಾ ಅದಕ್ಕೆ? ಅಯ್ಯೋ ಅದಕ್ಕೆಲ್ಲ ಯಾರಪ್ಪ 80 ಇಷ್ಟೊತ್ತಲ್ಲಿ ನೈಟ್ ಟೈಮಲ್ಲಿ ಎಲ್ಲ ₹100 ಮೇಲೆ ಕೇಳ್ತಾರೆ. ಅದೇ ₹100 ಇದ್ರೆ ನನ್ ಮಕ್ಳು ಜೀವನಕ್ಕಾಗುತ್ತೆ, ನಾಳೆ ಬೆಳಗ್ಗೆ ಹಾಲಿಗಾಗುತ್ತೆ. ನನ್ಗೆ ಬರೋ 15,000 ಸಂಬಳದಲ್ಲಿ ನನ್ ಮಕ್ಳು ನೋಡ್ಕೋಬೇಕು. ಮನೇಲಿ ನಾನು ಒಬ್ನೇ ದುಡಿಯೋನು. ನನ್ ಮಕ್ಳಿಗೆ ಅದೇ ₹100 ಇದ್ರೆ ಬೆಳಗ್ಗೆಗೆ ಏನಾರ ಕೊಡ್ಸಕ್ಕಾಗುತ್ತೆ. ಅವ್ರ ಅಪ್ಪ ಏನಾರ ಅದು ಬೇಕು ಇದು ಬೇಕು ಅಂತ ಕೇಳಿದಾಗ ಅದಕ್ಕೆ ಕೊಡ್ಸಕ್ಕಾಗುತ್ತೆ. ಒಂದಿನ ದಿನ ನಡ್ಕೊಂಡು ಹೋಗ್ಬಿಟ್ರೆ ದೇಹಕ್ಕೂ ಒಳ್ಳೇದಾಗುತ್ತೆ. ಏನೊಂದ್ ಅರ್ಧ ಗಂಟೆ ವಾಕ್ ಮಾಡ್ಕೊಂಡು ಹೋಗ್ಬೋದು ಆರಾಮಾಗೆ. ಅದಕ್ಕೆ ಯಾಕಪ್ಪ ₹100 ಕೊಡ್ಬೇಕಂತ. ಸೊ ನನ್ಗನ್ಸಿದ್ ಏನು ಅಂದ್ರೆ, ನಾವು ₹100 ಅಲ್ಲಿ ಇಲ್ಲಿ ಎಲ್ಲಾನು ಸ್ಪೆಂಡ್ ಮಾಡ್ದಾಗ, ಅಯ್ಯೋ ಹೋಗ್ಲಿ ಬಿಡು ₹100 ಅಷ್ಟೇ ತಾನೆ. ಇಂಥವ್ರನ್ನ ಯಾರನ್ನ ನೋಡ್ದಾಗ ಅವ್ರೆಷ್ಟು ಕಷ್ಟ ಪಡ್ತಾರೆ. ಆ ₹100ಗೋಸ್ಕರ ಆ ₹100 ಇದ್ರೆ ನಾಳೆ ಬೆಳಿಗ್ಗೆ ಹಾಲಿಗಾಗುತ್ತೆ ಅಂತ ಹೇಳ್ದಾಗ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂದ್ರೆ ನೆಕ್ಸ್ಟ್ ಲೆವೆಲ್. ಅದಕ್ಕೆ ಹೇಳೋದಲ್ವಾ, ಅಪ್ಪಂದಿರ್ ಇದ್ರೇನೆ ಅಲ್ವಾ ಮನೆ ಕಳೆ, ಅಪ್ಪಂದಿರ್ ಇದ್ರೇನೆ ಅಲ್ವಾ ಜೀವನದಲ್ಲಿ ಮಕ್ಳಿಗಿರೋ ಬೆಲೆ. ಅಪ್ಪ ಇಲ್ಲ ಅಂದ್ರೆ ಆ ಮನೆ ಕಳೆನೂ ಇಲ್ಲ, ಆ ಮಕ್ಳಿಗ್ ಬೆಲೆನೂ ಇಲ್ಲ ಅಂತ. ಸೊ ಎಲ್ಲ ಅಪ್ಪಂದಿರ್ಗೊಂದು ಸಲಾಮ್ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ